ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸಿಂಪಲಾಗಿ ಈಸಿಯಾಗಿ ಸೋಯಾ ಕರಿ ರೈಸ್ ಜೊತೆಗೆ ಇಲ್ಲ ಅಂತಂದರೆ ಚಪಾತಿ ಜೊತೆಗೆ ಹೆಂಗೆ ಮಾಡೋದು ಅಂತ ಈ ವಿಡಿಯೋ ಅಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ನಾನಂತೂ 4 ಜನಕ್ಕೆ ಆಗೋ ಥರ ಮಿಲ್ ಮೇಕರ್ ಒಂದು ಕಪ್ಪಲ್ಲಿ ಹಾಟ್ ವಾಟರಲ್ಲಿ ಉಪ್ಪು ಹಾಕೊಂಡು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಮತ್ತು ಹಂಗೆ ಸಣ್ಣದಾಗಿ ಈರುಳ್ಳಿ ಹಚ್ಕೊಬೇಕು ಆ್ಯಂಡ್ ಹಂಗೆ ಟೊಮೆಟೊ ಕೂಡ ಸಣ್ಣದಾಗಿ ಹಚ್ಕೊಬೇಕು. ಇನ್ನು ಬೇಕು ಅಂತಂದರೆ ಟೊಮೆಟೊ ಪೇಸ್ಟೂ ಹಾಕ್ಬೋದು, ಬಟ್ ನಾನು ಇದು ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ. ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಡೋಣ. ಏನಕ್ಕಂತಂದರೆ ನಾವು ಬಾಯ್ಲ್ ಮಾಡಿರೋ ಸೋಯಾ ಇದರಲ್ಲಿ ನಾವು ಫ್ರೈ ಮಾಡೋದಕ್ಕೆ. ಏನಕ್ಕೆ ಫ್ರೈ ಮಾಡಿದ್ರೆ ನಮಗೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸೋಯಾ ಕರಿ ಅಲ್ಲಿ ನಾವು ಹಾಕೋವಾಗ. ಸೊ ಅದಕ್ಕೆ ನಾನು ಸೋಯಾ ಬಂದ್ಬಿಟ್ಟು ಮಿಲ್ ಮೇಕರ್ನ ನಾನು ಫ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಬ್ರೌನಿಷ್ ಬಂದಾದಮೇಲೆ ನಾವು ಒಂದು ಸೈಡ್ ಪ್ಲೇಟಲ್ಲಿ ಸಪ್ರೇಟಾಗಿ ಇಟ್ಕೊಂಬಿಡೋಣ. ಇವಾಗ ಮಸಾಲ ಐಟಮ್ಸ್ ಏನೇನು ಬೇಕೋ ಅದು ನೋಡ್ಬಿಡೋಣ. ಸೊ ಇದೆಲ್ಲ ಮಸಾಲ ಐಟಮ್ಸ್. ಅದೇ ಸೇಮ್ ಕಡಾಯಿಯಲ್ಲಿ ಮಸಾಲ ಐಟಮ್ಸ್ ಹಾಕ್ಕೊಂಬಿಡೋಣ. ಸೊ ಡಿಸ್ಕ್ರಿಪ್ಷನ್ ಇಲ್ಲ ಅಂತಂದರೆ ವಿಡಿಯೋ ಮೇಲೆ ಹಾಕಿರ್ತೀನಿ ಏನೇನು ಮಸಾಲ ಐಟಮ್ಸ್ ಹಾಕಬೇಕು ಅಂತ. ಆ್ಯಂಡ್ ಸ್ವಲ್ಪ ಆಮೇಲೆ ಈರುಳ್ಳಿ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಬ್ರೌನ್ ಆಗೋವರೆಗೂ. ಆಮೇಲೆ ಅದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಹಸಿರು ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರೋಣ. ಆಮೇಲೆ ಅದರಲ್ಲಿ ಹಾಗೆ ನಾವು ಸಣ್ಣದಾಗಿ ಹಚ್ಕೊಂಡಿರೋ ಟೊಮೆಟೊಸ್ ಹಾಕ್ಕೊಂಡು ಒಂದು 10 to 15 ಮಿನಿಟ್ಸ್ವರೆಗೂ ಟೊಮೆಟೋಸ್ ಪೇಸ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊತಾ ಇರೋಣ. ಸೊ ಅದರಲ್ಲಿ ಫೈನ್ ಪೇಸ್ಟ್ ಸ್ವಲ್ಪ ಆದಮೇಲೆ ಅದರಲ್ಲಿ ಸ್ವಲ್ಪ ಅರಿಶಿನ ಮತ್ತು 1-2 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಹಾಕಿ ಆಯಿಲ್ ಮೇಲೆ ಬರೋವರೆಗೂ ಮಿಕ್ಸ್ ಮಾಡ್ಕೊತಾ ಇರೋಣ. ಆ್ಯಂಡ್ ಆದಮೇಲೆ ಅದರಲ್ಲಿ 1 to 3 ಟೇಬಲ್ ಸ್ಪೂನ್ ಆಫ್ ಕರ್ಡ್ ಹಾಕೋಣ. ಆ್ಯಂಡ್ ಕರ್ಡ್ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತಂದರೆ ಅದೊಂದು ಡಿಫ್ರೆಂಟ್ ಸ್ಟೈಲ್ ಬರುತ್ತೆ, ಡಿಫ್ರೆಂಟ್ ಅರೋಮಾ ಆಫ್ ಫ್ಲೇವರ್ ನಮಗೆ ಬರುತ್ತೆ. ಸೊ ಅದಕ್ಕಂತಲೇ ನಾವು ಕರ್ಡ್ ಹಾಕ್ತಾ ಇದ್ದೀವಿ. ಆ್ಯಂಡ್ ಅದರಲ್ಲಿ ನಾವು ಅವಾಗಲೇ ಫ್ರೈ ಮಾಡಿರೋ ಸೋಯಾ ಅಲ್ಲಿ ಹಾಕ್ಬಿಡೋಣ. ಆಮೇಲೆ ಮೇಲೆ ಕೆಳಗಡೆ ಸ್ವಲ್ಪ ಮಿಕ್ಸ್ ಮಾಡೋಣ ಮಿಲ್ ಮೇಕರ್ನ. ಏನಕ್ಕಂತಂದರೆ ಆ ಮಸಾಲ ಬಂದ್ಬಿಟ್ಟು ಮಿಲ್ ಮೇಕರ್ಗೆ ತುಂಬ ಚೆನ್ನಾಗಿ ಇಟ್ಕೊಳುತ್ತೆ. ಆ್ಯಂಡ್ ಅದರಲ್ಲಿ ನಾವು ಸ್ವಲ್ಪ ವಾಟರ್ ಹಾಕ್ಕೊಂಬಿಡೋಣ. ಏನಕ್ಕಂತಂದರೆ ನನಗೆ ಸ್ವಲ್ಪ ತಿಕ್ ಗ್ರೇವಿ ಬೇಕು ಅಂತಂದ್ಬಿಟ್ಟು ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಿಮಗೆ ಹೆಂಗೆ ಬೇಕೋ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬರ್ಬೇಕು. ಆ್ಯಂಡ್ ಲಾಸ್ಟಲ್ಲಿ ನಾವು ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ನ ಮೇಲೆ ಗಾರ್ನಿಷ್ ಮಾಡಿದರೆ ನಮ್ಮ ಸೋಯಾ ಕರಿ ರೆಡಿ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಸಿಂಪಲಾಗಿ ಈಸಿಯಾಗಿ ಮಿಲ್ ಮೇಕರ್ ಕರಿ ಮಾಡ್ಕೊಬೇಕು ಅಂತಂದರೆ ಖಂಡಿತ ಟ್ರೈ ಮಾಡಿ. ಆ್ಯಂಡ್ ಹಾಗೆ ಈ ವಿಡಿಯೋ ಹೆಂಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.